ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇರುವಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಮತ್ತು ಕಾರ್ಯಕರ್ತರ ಚುನಾವಣೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಮತ್ತು ಇವೆಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪಂಚ್ ಗ್ಯಾರಂಟಿಗಳನ್ನು ಯಾವ ರೀತಿ ನಡೀತಾ ಇದೆ, ಈ ಗ್ಯಾರಂಟಿ ಆಧಾರಿತವಾಗಿ ಮೊನ್ನೆ ನಡೆದಿರ್ತಕ್ಕಂಥ 3 ಬೈ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಸರ್ಕಾರ 3 ಕ್ಷೇತ್ರವನ್ನು ಗೆದ್ದಿದೆ. ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನ ಗೆದ್ದಿದೆ. ಸಾಮಾನ್ಯ ಕಾರ್ಯಕರ್ತನೂ ಕೂಡ ಕಾಂಗ್ರೆಸ್ ಅಂತಾನೆ. ಲಾಸ್ಟ್ ಟೈಮ್ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಯಾವ ರೀತಿ ಅಂತಿದ್ರು, ಈ ಬಾರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತಾರೆ. ಅದೇ ರೀತಿ ಒಬ್ಬ ಯುವಕ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಸೌಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ST ಮೀಸಲಾತಿ ಕ್ಷೇತ್ರ ಆದರೆ ನಾನು ಕೂಡ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದೇನೆ. ನಾನು ಕೂಡ ಈ ಕ್ಷೇತ್ರದಲ್ಲಿ ಸಮರ್ಥನಾಗಿದ್ದೇನೆ. ನಾನು ಕೂಡ ಚನ್ನಬಸಪ್ಪ ಶಿವಳ್ಳಿಯವರ ಜೊತೆ ಅನ್ವಾಯವಾಗಿ ಹೋರಾಟ ಮಾಡಿದ್ದೇನೆ. ಕುಸುಮಾವತಿ ಶಿವಳ್ಳಿಯವರ ಜೊತೆ ಕೆಲಸ ಮಾಡಿದ್ದೇನೆ ಮತ್ತು ಅನೇಕ ಮುಖಂಡರ ಜೊತೆ ಕೆಲಸ ಮಾಡುತ್ತಾ ನಮ್ಮ ತಾಯಿಯವರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿರ್ತಕ್ಕಂಥ ಇದೇ ಶಿವಳ್ಳಿಯವರು, ಅಧ್ಯಕ್ಷರು ಮಾಡಿರ್ತಕ್ಕಂಥವ್ರು ಇದೇ ಶಿವಳ್ಳಿಯವರು. ನನಗೂ ಕೂಡ ಅದೇ ಕುಟುಂಬದ ಆಶೀರ್ವಾದ, ಅದೇ ಅವ್ರಿಗೂ ಮಾಡಿರ್ತಕ್ಕಂಥ ಮತದಾರ ಆಶೀರ್ವಾದ ಮತ್ತು ಇವರು ನನಗೆ ಮಾಡ್ತಾ ಇರೋಂಥ ಆಶೀರ್ವಾದನೇ ಕೂಡ ನನಗೀಗ ಜಡಪಿಗೆ ಆಗಬಹುದು ಅಂತೇಳಿ ಕನಸು ಕಾಣ್ತಾ ಇರೋಂಥ ಮಾನ್ಯ ಶ್ರೀ ಈರಪ್ಪ ರಾಠಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಜಡಪಿ ಪ್ರಬಲ ಆಕಾಂಕ್ಷಿ ಯಾವ ವಿಷಯಕ್ಕಿದ್ದಾರೆ, ಇವೆಲ್ಲ ಲೆಕ್ಕಾಚಾರವನ್ನು ನಮ್ಮ ಜೊತೆ ರಾಠಿಯವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ, ಸಂದರ್ಶನ ಈ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಎಷ್ಟು ವಯಸ್ಸಿರ್ಬೋದು ಸರ್ ನಿಮ್ಮನ್ನ ಈಗ? ನಮಗೆ ವಯಸ್ಸು ಈಗ ಸರ 33, 34. 33-34 ಸರ್. ಸರಿ. ಕುಂದಗೋಳ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ಕುಂದಗೋಳ ತಾಲೂಕಿನ ST ಬ್ಲಾಕ್ ಅಧ್ಯಕ್ಷರಾಗಿ ಸುಮಾರು 5-6 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ರಿ. ಹೌದು ಸರ್. ಇದಕ್ಕೆ ಹಿಂದಗಡೆ ಸಾಮಾನ್ಯ ಕಾರ್ಯಕರ್ತನಾಗಿದ್ರಿ. ಕಾರ್ಯಕರ್ತನ ತಗೊಂಬಂದು ST ಬ್ಲಾಕ್ ಅಧ್ಯಕ್ಷರು ಮಾಡಲಿಕ್ಕೆ ಅದೊಂದು ಕಾರಣ ಏನು ಸರ್? ಈ ಒಂದು ಕುಂದಗೋಳ ತಾಲೂಕಿನ ಕ್ಷೇತ್ರದೊಳಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿ ನಂತರದಲ್ಲಿ ಪಕ್ಷ ಕೊಟ್ಟಂಥ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿದೆ. ಇವುಗಳನ್ನೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ನಮ್ಮ ತಾಲೂಕಿನ ಮುಖಂಡರಾಗಲಿ, ಜಿಲ್ಲಾ ಮುಖಂಡರಾಗಲಿ, ರಾಜ್ಯ ಮುಖಂಡರು ಆಗಲಿ, ಇವರೆಲ್ಲರೂ ಸೇರಿ ಇಲ್ಲಪ್ಪ ಇವನ ಹತ್ರ ಏನೋ ಒಂದು ಇದೆ, ಇವನು ಕೊಟ್ಟರೆ ಮಾಡ್ತಾನೆ, ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬುತ್ತಾನೆ, ಯುವಕ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ನನ್ನ ತಾಲೂಕಾ ST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ತಾಲೂಕಿನ ಮುಖಂಡರು, ಜಿಲ್ಲಾ ಮುಖಂಡರು ಮಾಡಿದರು. ಸರಿ. ಕುಂದಗೋಳ ತಾಲೂಕು ST ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಈ ಅಧ್ಯಕ್ಷರ ಆಗಬೇಕಾದ್ರೆ ಪರ ವಿರೋಧಗಳನ್ನು ಯಾವ ರೀತಿ ಬಂದವು, ಅದನ್ನು ಯಾವ ರೀತಿ ವಿಶ್ವಾಸಕ್ಕೆ ತೊಗೊಂಡ್ರಿ? ST ಬ್ಲಾಕ್ ಜಿಲ್ಲಾ ಅಧ್ಯಕ್ಷರು ಯಾವ ರೀತಿ ಇದಕ್ಕೆ ವಿಶ್ವಾಸಕ್ಕೆ ತೊಗೊಂಡ್ರು? ನಿಮ್ಮನ್ನೇ ಯಾಕೆ ಮಾಡಿದರು? ಸಾಕಷ್ಟು ಒಂದು ಪಕ್ಷ ಸಹಜ ಅದು ಇರೋದೇ. ಒಂದು ಪಕ್ಷದೊಳಗೆ ಪರಾನು ಇರ್ತಾರೆ, ವಿರೋಧನೂ ಇರ್ತಾರೆ, ಅದು ಸಹಜ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಖಂಡರು ಏನಿದ್ದಾರೆ, ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಗಮನಿಸಿದ್ದಾರೆ. ಗಮನವಿಟ್ಟು ಸಾಮಾನ್ಯ ಕಾರ್ಯಕರ್ತನಾದಂಥ ಈ ಹುಡುಗ ಇಷ್ಟು ಕೆಲಸಗಳನ್ನೆಲ್ಲ ಮಾಡ್ತಾನೆ, ಇವನಿಗೊಂದು ಏನಾರ ಹುದ್ದೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ತಾಲೂಕಲ್ಲಿ ಪ್ಲಸ್ ಆಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಜಿಲ್ಲಾ ಮುಖಂಡರು ಸೇರಿ ನನಗೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದರು. ಸರಿ. ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ? ನಾವು ಯಾವ ಚುನಾವಣೆಯಿಂದ ಪ್ರಾರಂಭವಾಯಿತು? ವಿದ್ಯಾರ್ಥಿ ಜೀವನದಿಂದ ನಮಗೆ ಸಕ್ರಿಯವಾಗಿ ರಾಜಕಾರಣದೊಳಗೆ ಇದ್ವಿ, ಆದ್ರೆ ಪೂರ ಇನ್ವಾಲ್ವ್ ಆಗಿದ್ದಿರಲಿಲ್ಲ. 2008ರಲ್ಲಿ ಸನ್ಮಾನ್ಯ ದಿವಂಗತ C.S. ಶಿವಳ್ಳಿ ಅವರು ನಮಗೆ ರಾಜಕೀಯ ಗುರುಗಳಂತ ನಾವು ಹೇಳ್ಬೋದು. ಅವ್ರ ಕಾಲದಿಂದನೂ ನಾವು ರಾಜಕಾರಣಕ್ಕೆ ಪ್ರಾರಂಭವನ್ನು ಮಾಡಿದ್ದೀವಿ ಅವ್ರ ಜೊತೆ.
ಅವರ ಒಂದು ತತ್ವ ಆಧಾರ ಸಿದ್ಧಾಂತದ ರಾಜಕಾರಣಿಗಳ ಇದ್ದರು CS ಶಿವಳ್ಳಿಯವರು. ಅವರ ಒಂದು ತತ್ವ ಆಧಾರ ಸಿದ್ಧಾಂತಗಳ ಮೇಲೆ ನಾವು ಸಹ ಅದೇ ಒಂದು ಮಾರ್ಗದರ್ಶನದಲ್ಲೇ ಬಂದು ಈ ಮಟ್ಟಕ್ಕೆ ಇವಾಗ ತಲುಪಿದ್ದೀವಿ ಅಂತ ಹೇಳ್ಬೋದು ಸರ್. ಸರಿ, ನಿಮ್ಮ ತಾಯಿಯವರು 2000 ಇಸ್ವಿಯಿಂದ 2005ರವರೆಗೆ ಸಂಶಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. 2000 ಇಸ್ವಿಯಿಂದ 2000ರವರೆಗೆ 2 ವರ್ಷ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ಸದಸ್ಯರಾಗಿ 3 ವರ್ಷ ಕಾಲ ಅವಧಿ, 2 ವರ್ಷ ಅಧ್ಯಕ್ಷರಾಗಿ ಕಾಲಾವಧಿಯಲ್ಲಿ ಯಾವ ರೀತಿ ಸಂಶಿ ಗ್ರಾಮದಲ್ಲಿ 36 ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿರತಕ್ಕಂಥ ಸಂಶಿ ಗ್ರಾಮ ಪಂಚಾಯಿತಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಬಂದರೆ ಮತ್ತು ಇಲ್ಲಿ ಬರುವಂಥ ವಿಷಯಗಳನ್ನು ಯಾವ್ಯಾವ ರೀತಿ ಪಕ್ಷಾತೀತವಾಗಿ ತಗೊಂಡು ಹೋಗಿ ಪರಿಹಾರ ಕೊಡುವುದರಲ್ಲಿ ಯಶಸ್ವಿಯಾದರೆ? ಇವಾಗ ನಮ್ಮ ತಾಯಿಯವರು ಅಧ್ಯಕ್ಷ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಅಂಗನವಾಡಿಗಳಿದ್ದಿದ್ದಿಲ್ಲ. ನಮ್ಮ KMCS ಅಂತೇಳಿ ಕೇಂದ್ರೀಯ ಶಾಲೆ, ಗಂಡು ಮಕ್ಕಳ ಶಾಲೆ, ಅಲ್ಲಿಯೂ ಸಹ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಆ ಒಂದು ವಿಚಾರದೊಳಗೆ ನಮ್ಮ ತಾಯಿಯವರು ಭಾಳ ಮುತುವರ್ಜಿಯನ್ನು ವಹಿಸಿ ಸಿಬ್ಬಂದಿ ತರುವಲ್ಲಿ ಆಗಲಿ, ಹೊಸದಾಗಿ ಅಂಗನವಾಡಿಗಳನ್ನು ನಿರ್ಮಿಸುವಂಥದ್ದಾಗಲಿ, ಅವುಗಳ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವುಗಳನ್ನು ಯಶಸ್ವಿ ಕೂಡ ಮಾಡಿದಾರೆ ಅಂತ ನಾನು ಈ ಮುಖಾಂತರ ಹೇಳ್ಬೋದು ಸರ್. ಸರಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರುವಂಥ ಹೊಸ್ತಿಲಲ್ಲಿ ನೀವು ಕೂಡ ಒಂದು ಯಂಗ್ಸ್ಟಾರ್ ಆಗಿ ಹತ್ತತ್ರವಾಗಿ 35 ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭ, ಚುನಾವಣೆ B.Pharm ಹಿಡಿದಾಗ 35 ಕಾಲಿಡ್ತಿರೋ ಏನು ಜಡಿಪಿಯಲ್ಲಿ ಪ್ರಮಾಣ ವಚನ ತಗೊಂಡ ಕಾಲಿಡ್ತಿರೋ ಅನ್ನೋದು ಎರಡನೇ ವಿಷಯ. ಚುನಾವಣೆ ಹೊಸ್ತಿಲಿನಲ್ಲಿ ಈ ಒಂದು ನಿರ್ಧಾರ, ನಾನು ಜಿಲ್ಲಾ ಪಂಚಾಯತಿಗೆ ಬರಲೇಬೇಕು, ನಾನು ಒಂದು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು, 25 ವರ್ಷದಿಂದ ನಾನು ರಾಜಕಾರಣ ಮಾಡ್ತಾ ಬಂದಿದ್ದೇನೆ, 35 ವರ್ಷ 34ರ ಕ್ಯಾಲ್ಕುಲೇಟ್ ತೊಗೊಂಡ್ರೆ 9 ವರ್ಷ ಇದ್ದಂಥ ವಯಸ್ಸಿನಿಂದ ನಾನು ರಾಜಕಾರಣಕ್ಕೆ ಧುಮುಕಿದ್ದೇನೆ ಅನ್ನೋಂಥ ವಿಷಯಗಳನ್ನು ತಾವೇನು ತೊಗೊತಾ ಇದ್ದೀರಿ. ಯಾಕೆ ಸರ್ ಜಡಿಪಿ ಚುನಾವಣೆಗೆ, ಜಿಲ್ಲಾ ಪಂಚಾಯತ್ ಕ್ಷೇತ್ರ ಚುನಾವಣೆಗೆ ಯಾಕೆ ಹೋಗ್ಬೇಕಂತ ನಿರ್ಣಯ ಕಟ್ಕೊಂಡ್ರಿ? ಈ ವಿಚಾರವಾಗಿ ತಮಗೆ ತಿಳಿಸ್ಬೇಕಂತ ಸರ್, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಳಮಟ್ಟದಿಂದ ನಾವು ಕಾರ್ಯಕರ್ತರಾಗಿ, ಭಾಳ ಕೆಳಮಟ್ಟದಿಂದ ಕಾರ್ಯಕರ್ತರಾಗಿ ಈ ಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಬೂತ್ ಮಟ್ಟದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ಬೂತ್ ಮಟ್ಟದಿಂದ ಒಬ್ಬ ಕಾರ್ಯಕರ್ತ ಈ ಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಜನರ ಅಭಿಪ್ರಾಯ, ಜನರ ಒಂದು ವಿಶ್ವಾಸವನ್ನು ನಾವು ಗಳಿಸಿದ್ದೀವಿ. ಆ ವಿಶ್ವಾಸವನ್ನು ನಾವು ಇನ್ನೂ ಉಳಿಸ್ಕೋಬೇಕು. ನನ್ನಿಂದ ಜನರಿಗೆ ಸಾಕಷ್ಟು ಒಳ್ಳೆಯದನ್ನು ನಾನು ಮಾಡಬೇಕು. ಒಳ್ಳೆಯದನ್ನು ಮಾಡಬೇಕಂತಂದ್ರೆ ನಾವು ಇವತ್ತಿನ ದಿನದೊಳಗೆ ರಾಜಕಾರಣಕ್ಕೆ ನಮಗೆ ಬರಲೇಬೇಕಾದಂಥ ಅನಿವಾರ್ಯತೆ ನನಗಿದೆ. ನಾನು ಬರಲೇಬೇಕು ರಾಜಕಾರಣಕ್ಕೆ. ಜನರ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಉತ್ತಮ ವೇದಿಕೆ ಅಂತ ಹೇಳಿ ನಾನು ಹೇಳ್ಬೋದು ಸರ್. ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನೀವು ಬಂದರೆ, ಒಂದು ವೇಳೆ ನೀವು ಅಂದ್ಕೊಂಡಿದ್ದ ಪ್ರಕಾರದಿಂದ ನಿಮ್ಮ ಜಡಿಪಿ ಕ್ಷೇತ್ರ ರಿಸರ್ವ್ ಆದರೆ, ಅಂದ್ಕೊಂಡಿದ್ದ ಪ್ರಕಾರದಿಂದ ನಿಮಗೆ ST ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಂಥ ರೀತಿಯಿಂದ ನಿಮಗೆ ಬ್ಲಾಕ್ ಕೊಟ್ಟಂಥ ರೀತಿಯಿಂದ B.Pharmನು ಕೂಡ ಜಡಿಪಿ ಕೊಟ್ಟರೆ, ಇದರಲ್ಲಿ ಜಯಶಾಲಿ ಕೂಡ ಆದರೆ, ಈ ಕ್ಷೇತ್ರಕ್ಕೆ ಕನಸುಗಳನ್ನು ಏನೇನೋ ಕಟ್ಕೊಂಡಿರಿ? ಅಭಿವೃದ್ಧಿ ವಿಚಾರದಿಂದ, ಉದ್ಯೋಗ ರೂಪದಿಂದ, ನಿರುದ್ಯೋಗ ಹೋಗ್ಲಾಡಿಸುವಂಥದ್ದು, ಅಭಿವೃದ್ಧಿಯ ಪಥದೆತ್ತದ ವಿಷಯಗಳನ್ನು ಯಾವ್ಯಾವ ರೀತಿ ಇಟ್ಕೊಂಡಿರಿ ನೀವು? ನನ್ನ ಜಡಿಪಿ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಕುಂಠಿತಗೊಂಡಿವೆ. ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಶಾಲೆಗಳಾಗಲಿ ಎಲ್ಲಗಳು ಸ್ವಲ್ಪ ಅಭಿವೃದ್ಧಿಯನ್ನು ಕುಂಠಿತ ಕಂಡಿದ್ದೇವೆ. ಅವುಗಳನ್ನೆಲ್ಲ ಅಭಿವೃದ್ಧಿಯನ್ನು ಪಡಿಸ್ಬೇಕು. ಸಾಕಷ್ಟು ಶಿಕ್ಷಣವನ್ನು ಪಡೆದಂಥ ಪದವೀಧರ ಯುವಕರು, ಸಾಕಷ್ಟು ಯುವಕರಿದ್ದಾರೆ. ಆ ಯುವಕರಿಗೆಲ್ಲರಿಗೂ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು? ಸಾಕಷ್ಟು ಸಣ್ಣ ಪ್ರಮಾಣದ ಇಂಡಸ್ಟ್ರಿಯಲ್ಗಳಿವೆ. ಅವುಗಳನ್ನೆಲ್ಲ ನಾವು ನಮ್ಮ ಕ್ಷೇತ್ರಕ್ಕೆ ತೊಗೊಂಬಂದು ಹಾಕಿ, ಅವುಗಳಿಂದ ನಮ್ಮ ಯುವಕರಿಗೆ ಅಥವಾ ಯುವತಿಯರಿಗೆ
ಅವ್ರಿಗೆ ಉದ್ಯೋಗಗಳನ್ನ ಕೊಡಿಸ್ಬೇಕು, ಅವ್ರದ್ದು ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾನು ಈ ಕ್ಷೇತ್ರಕ್ಕೆ JDP ಆಕಾಂಕ್ಷಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಸರ್, ಲಾಸ್ಟ್ ಟೈಮ್ 2016ರಲ್ಲಿ ಕುಂದಗೋಳ ತಾಲೂಕಿನ ಕುಂದಗೋಳ ಜಿಲ್ಲಾ ಪಂಚಾಯತಿ ಕ್ಷೇತ್ರ 4 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ 3ರಲ್ಲಿ ಭಾರತೀಯ ಜನತಾ ಪಕ್ಷ, 1ರಲ್ಲಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕಾಂಗ್ರೆಸ್ ಮಾತ್ರ ಆಗಿತ್ತು. ಈ 3ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಾಯಕರುಗಳು ಮತ್ತು ನಿಮ್ಮ ಸಂಶಯಿಂದ ಆಯ್ಕೆಯಾಗಿರ್ತಕ್ಕಂಥ JDP ಕ್ಷೇತ್ರದ ನಾಯಕರು ಏನು ಆಗಬೇಕಾಗಿತ್ತು, ಏನು ಆಗಿದೆ ನಿಮ್ಮ ಕ್ಷೇತ್ರ 5.5 ವರ್ಷದಲ್ಲಿ JDP ಅವರ ಆಡಳಿತದಲ್ಲಿ? ಜಿಲ್ಲಾ ಪಂಚಾಯತಿ ಆಡಳಿತದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು, ಅವಕಾಶ ಇದ್ವು. ಮೇಲ್ಮಟ್ಟದೊಳಗೆ ರಾಜಕಾರಣದೊಳಗೆ ಅವ್ರದ್ದು ಅಂತ ಸರ್ಕಾರ ಇತ್ತು, ಸಾಕಷ್ಟು ಅನುದಾನ ತೊಗೊಂಬಂದು ಮಾಡುವಂತಹ ಒಂದು ಅವಕಾಶ ನಮ್ಮ JDPರಲ್ಲಿ ಇತ್ತು. ಆದರೂ ಅವರು ಯಾಕೋ ಏನೋ ಅದರ ಹತ್ರ ಸುಳಿಲೇ ಇಲ್ಲ. ಆ ಒಂದು ವಿಷಯದೊಳಗೆ ನಮ್ಮ ಕ್ಷೇತ್ರ JDP ಅವರು ಸ್ವಲ್ಪ ಅಭಿವೃದ್ಧಿ ಕುಂಠಿತ ಮಾಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಸರಿ, ಯಂಗ್ಸ್ಟಾರ್ ರಾಜಕೀಯಕ್ಕೆ ಬರೋದು, ಯಂಗ್ಸ್ಟಾರ್ JDPಗೆ ಕನಸು ಕಾಣೋದು ಏನು ಬದಲಾವಣೆ ತೋರಿಸುತ್ತೆ ಸರ್? ಯಾವ ರೂಪವನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಈ ಕ್ಷೇತ್ರದಲ್ಲಿ ನೀವು? ಇವತ್ತಿನ ಒಂದು ಪ್ರಸ್ತುತ ರಾಜಕಾರಣದೊಳಗೆ ಯುವಕರು ರಾಜಕಾರಣಕ್ಕೆ ಬರೋಕ್ಕೆ ಯಾಕೋ ಹಿಂಜರಿತಾ ಇದ್ದಾರೆ. ಯಾವ ವಿಷಯವಾಗಿ ಗೊತ್ತಿಲ್ಲ, ಯುವಕರು ರಾಜಕಾರಣಕ್ಕೆ ಬರಲಿಕ್ಕೆ ಹಿಂಜರಿತಾ ಇದ್ದಾರೆ. ಒಂದು JDP ಕ್ಷೇತ್ರ ನಾನು ಕಾಯ್ಕೋಬೇಕಾದ್ರೆ ನನಗೆ ಸಾಕಷ್ಟು ದುಡ್ಡು ಬೇಕು, ಅಷ್ಟು ನಮ್ಮ ಹತ್ರ ಇಲ್ಲ, ನಾವು ಬಡವರಿದ್ದೀವಿ, ನಮ್ಮ ಕಡೆ ದುಡ್ಡಿಲ್ಲ, ನಮಗೆ ರಾಜಕಾರಣ ಎಲ್ಲ ಬೇಡ ಅನ್ನುವಂಥ ಮನೋಭಾವನೆಯನ್ನು ಸಾಕಷ್ಟು ಯುವಕರು ಇಟ್ಕೊಂಡಿದ್ದಾರೆ. ನಾನು ಅಂಥ ಯುವಕರಿಗೆ ಈ ವೇದಿಕೆ ಮುಖಾಂತರ ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂತಂದ್ರೆ, ರಾಜಕಾರಣದೊಳಗೆ ದುಡ್ಡು ಅವಶ್ಯಕತೆ ಇದೆ, ಇರಲಿ, ಅದು ಎರಡನೇ ವಿಷಯ. ಆದರೆ ದುಡ್ಡಿನಕ್ಕಿಂತ ನೀನು ರಾಜಕಾರಣದೊಳಗೆ ದುಡಿದ್ರೆ ಮಾತ್ರ, ಬಡವರ ಕಷ್ಟಗಳಿಗೆ, ಅವರ ಕಷ್ಟ ನೋವುಗಳಿಗೆ ಸ್ಪಂದಿಸಿದರೆ ಮಾತ್ರ ನೀನು ರಾಜಕಾರಣಕ್ಕೆ ದುಡ್ಡು ಅವಶ್ಯಕತೆ ಆಗುವುದಿಲ್ಲ ಅಂಥೇಳಿ ನಾವು ಸಾಧಿಸಿ ತೋರಿಸ್ಬೇಕಾದ್ರೆ ನಮ್ಮಂಥ ಯುವಕರು ರಾಜಕಾರಣಕ್ಕೆ ಬರಬೇಕು. ಆ ಒಂದು ಬದಲಾವಣೆಯನ್ನು ಬಯಸಿ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ. ಸರಿ, ಈ ಒಂದು ವಿಷಯ ತಗೊಂಡ್ರಿ ನೀವು, ರಾಜಕಾರಣದಲ್ಲಿ ದುಡ್ಡು ಅವಶ್ಯಕತೆ ಇದೆ, ಅದು ಎರಡನೇ ವಿಷಯ ಅಂತ ಹೇಳಿದ್ರಿ. ಹೌದು, ಅದೇ ದುಡ್ಡಿನಿಂದ ಯುವಕರು ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋಂಥ ವಿಷಯನೂ ಕೂಡ ತಾವು ಪ್ರಸ್ತಾವನೆ ಮಾಡಿದ್ರಿ. ಯಾಕೆ ಸರ್ ರಾಜಕಾರಣಕ್ಕೆ ದುಡ್ಡು ಇಲ್ಲದಂತೆ ರಾಜಕಾರಣ ಮಾಡಬಹುದಲ್ಲ? ಒಂದು ವಿಷಯ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅದೇ ದುಡ್ಡು ಕೊಡುವಂಥ ಮಾತುಗಳನ್ನು, ದುಡ್ಡು ಕೊಡುವಂಥ ಕೈಗಳಿನಿಂದಲೇ ನೀವು ಪ್ರಮಾಣ ವಚನ ಮಾಡಬಹುದಲ್ಲ? ನಾನು ಮಾಡಲಿಲ್ಲ ಅಂದರೆ 6 ತಿಂಗಳಲ್ಲಿ ನನಗೆ ರಾಜೀನಾಮೆ ಕೊಡಿಸಿ ಅನ್ನೋಂಥ ವಿಷಯಗಳು ಕೂಡ ನೀವು ಪ್ರಸ್ತಾವನೆ ಮಾಡ್ಬೋದಲ್ಲ? ದುಡ್ಡೇ ಎಲ್ಲದಕ್ಕೂ ದೊಡ್ಡಪ್ಪ ಆಗೋದಿಲ್ಲಲ್ವಾ? ಆಗೋದಿಲ್ಲ ಸರ್, ನೀವು ಹೇಳ್ದಂಗೆ ಅದನ್ನೇ ಹೇಳ್ತಾ ಇರೋದು ನಾನು. ಆ ಯುವಕರ ಭಾವನೆಗಳು ಹಂಗಿದ್ದಾವೆ, ಇವತ್ತಿನ ಯುವಕರಲ್ಲಿ ದುಡ್ಡು ಬೇಕು ಅನ್ನೋ ಭಾವನೆಗಳಿದ್ದಾವೆ. ಅವುಗಳನ್ನೆಲ್ಲ ಬೇಡ, ನಾವು ಕೆಲಸ ಮಾಡೋಣ, ಇಂಥ ಕೆಲಸಗಳನ್ನ ನಾವು ಮಾಡ್ತೀವಿ, ಇಂಥ ಕೆಲಸಗಳನ್ನ ನಾವು ಮಾಡಿ ನಮ್ಮ ಅಧಿಕಾರ ಅವಧಿಯಲ್ಲಿ ತೋರಿಸ್ತೀವಿ ಅನ್ನೋವಂಥ ಒಂದು ಛಲವನ್ನು ತೋಡ್ರಿ. ನೀವು ಆ ಅಧಿಕಾರಕ್ಕೆ ಬಂದ ನಂತರ ಆ ಒಂದು ಕೆಲಸಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದೇ ನಿಜ ಆದರೆ ಜನರು ನಮ್ಮನ್ನು ಒಪ್ಕೊತಾರೆ. ಅವರಿಗೆ ಪ್ರಮಾಣ ವಚನವನ್ನು ಹೇಳಿ, ಅವರಿಗೆ ನಾನು ಇಂಥ ಕೆಲಸವನ್ನು ಮಾಡ್ತೀನಿ, ನಾನು ಅಧಿಕಾರಕ್ಕೆ ಬಂದರೆ, ನಾನು ಈ ಅಧಿಕಾರದ ಕೆಲಸಗಳನ್ನು ಏನಾದರೂ ಮಾಡಲಿಲ್ಲ ಅಂದ್ರೆ ನಿಮ್ಮ ಮುಖಾಂತರವಾಗಿ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ನೀವು ಅವ್ರಿಗೆ ತಿಳಿಸಿ ಹೇಳಿದಾಗ ಆ ಒಂದು ಮನೋಭಾವನೆ ಒಳಗೆ ಜನರೆಲ್ಲ ಬದಲಾವಣೆ ಆಗ್ತಾರೆ. ಆನಂತರ ದುಡ್ಡಿಲ್ಲ ಅಂದ್ರೂ ಅಧಿಕಾರವನ್ನು ಪಡಿಬೋದು ಅಂಥೇಳಿ ಈ ಮುಖಾಂತರ ನಾನು ತಿಳಿಸ್ತೀನಿ ಸರ್. ಸರಿ ಸರ್, ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಇದು ಪಕ್ಷದಿಂದ ಬರುವಂಥ ಚುನಾವಣೆ, ಒಂದು ಪಕ್ಷರಹಿತವಾಗಿ ಬರುವಂಥ, ಪಕ್ಷ ಹೊರತುಪಡಿಸಾಗಿ ಬರುವಂಥ ಚುನಾವಣೆ, ಅದು ಗ್ರಾಮ ಪಂಚಾಯತಿ. ನಿಮ್ಮ ಚುನಾವಣೆಗೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿವನ್ನು ನಿಮ್ಮ ಚುನಾವಣೆಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಸರ್? ಈ ವಿಚಾರವಾಗಿ ನಿಮ್ಗೆ ತಿಳಿಸ್ಬೇಕಾದ್ರೆ ಸರ್, ನಾನು ಮೊನ್ನೆ 3 ವಿಧಾನಸಭಾ ಕ್ಷೇತ್ರ ನೀವೇ ಹೇಳಿದಿರಿ, 3 ವಿಧಾನಸಭಾ ಕ್ಷೇತ್ರದೊಳಗೆ ಕಾಂಗ್ರೆಸ್ ಸತತವಾಗಿ ಗೆಲುವನ್ನು ಕಂಡಿದೆ. ಮೇಜರ್ ಕಾರಣ ನಮ್ಮ 5 ಗ್ಯಾರಂಟಿಗಳು.
ಇದಕ್ಕಿಂತ ನಿಮ್ಗೆ ಇನ್ನೂ ಒಂದು ವಿಷಯಗಳನ್ನ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆ ನಮ್ಮ ಕುಂದಗೋಳ ತಾಲೂಕಿಗೆ 2023ರಲ್ಲಿ ನಡೆದಂಥ ಒಂದು MLA ಚುನಾವಣೆ, ವಿಧಾನಸಭೆ ಚುನಾವಣೆ. ವಿಧಾನಸಭೆಗೆ ಲೋಕಸಭೆ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷ ಪ್ಲಸ್ ಲೋಕಸಭೆಯಲ್ಲಿ. ಅದಕ್ಕೆ ಮುಖ್ಯವಾದ ಕಾರಣನೇ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳಂತ ಹೇಳಿ. ಲೋಕಸಭೆ ಚುನಾವಣೆಗೂ ವಿಧಾನಸಭೆ ಚುನಾವಣೆಗೂ ಹೋಲಿಕೆ ಮಾಡಿದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ನಮ್ಮ ಪಂಚ ಗ್ಯಾರಂಟಿಯಿಂದ. ಖಂಡಿತ ಆ ಒಂದು ಪಂಚ ಗ್ಯಾರಂಟಿ ವಿಧಾನಸಭೆಯಲ್ಲಿ ಯಾಕೆ ಕೈ ಹಿಡಿಯಲಿಲ್ಲ? ಆ ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಕಲ್ಪನೆಗಳಿರಲಿಲ್ಲ. ಇವರು ಭರವಸೆಗಳನ್ನ ಕೊಡ್ತಾರೆ, ಮಾಡೋದಿಲ್ಲ. ಯಾಕಂದರೆ ಈಗ ನಡೆದಂತಕ್ಕಂಥ ಚುನಾವಣೆ ನಡೀತಕ್ಕಂಥ ಸಂದರ್ಭದೊಳಗೆ ಸಾಕಷ್ಟು ಭರವಸೆಗಳನ್ನು ಕೊಡ್ತಾರೆ, ಅವುಗಳನ್ನ ಯಾರೂ ಈಡೇರಿಸೋದಿಲ್ಲ ಅನ್ನೋ ಒಂದು ಮನೋಭಾವನೆ ಅವತ್ತಿನ ಸ್ಥಿತಿ ಒಳಗಿತ್ತು. ಆದರೆ ಇವತ್ತಿನ ಸ್ಥಿತಿ ಒಳಗೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ, ಮಾತು ಕೊಟ್ಟಂತೆ ನಡ್ಕೋತಾ ಇದೆ. ಆ ಪಕ್ಷ ಜನರ ಕಲ್ಯಾಣಕ್ಕಾಗಿ ಸ್ಮರಿಸ್ತಾ ಇದೆ ಅಂಥೇಳಿ ಜನರು ಬದಲಾವಣೆಯತ್ತ ಬಯಸ್ತಾ ಇದ್ದಾರೆ. ಸರಿ, ಜಡಪಿ ಕ್ಷೇತ್ರ ಸಂಶಿಯಲ್ಲಿ ಈರಪ್ಪ ರಾಟಿ ಬಂದರೆ ಯಂಗ್ಸ್ಟರ್ ಬದಲಾವಣೆ ಕಹಳೆಯಲ್ಲಿ ಯುವಕರ ಆಶಾಕಿರಣವಾಗಿ ಏನು ಬದಲಾವಣೆ ರೂಪ ತಗೊಂಡು ಹೋಗಬಹುದು? ಯಾವ್ಯಾವ ಹೊಸ ಲೆಕ್ಕಾಚಾರವನ್ನು ಕಟ್ಕೋಬಹುದು? ಈ ಒಂದು ಕ್ಷೇತ್ರದ ವಿಚಾರವಾಗಿ ಹೇಳ್ಬೇಕಂತಂದ್ರೆ, ಹಿಂದೆ ಏನಿತ್ತು ಕ್ಷೇತ್ರ, ನೀವು ಬಂದರೆ ಏನು ಮಾಡಬಹುದು? ಅಭಿವೃದ್ಧಿ ಹತ್ರ ನಾನು ಮೊದಲನೇದಾಗಿ ಗಮನವನ್ನು ಹರಿಸ್ತೇನೆ. ಸಾಕಷ್ಟು ಬಡವರಿದ್ದಾರೆ, ಶ್ರಮಿಕರಿದ್ದಾರೆ. ಅವರ ಒಂದು ಉದ್ಧಾರಕ್ಕಾಗಿ ನಾನು ಹಗಲಿರುಳು ಸಹ ಶ್ರಮಿಸಿ ಅವರ ಒಂದು ಸುಧಾರಣೆಯನ್ನು ಬಯಸ್ತೇನೆ. ಇವತ್ತು ಕಡೆ ಪ್ರಜೆನೂ ಸಹ ಮೇಲ್ವರ್ಗಕ್ಕೆ ಬರಲಿ, ಅವನು ಒಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಪ್ರಬಲನಾಗಿ ಈ ಸಮಾಜದಲ್ಲಿ ಬದುಕಲಿ ಅನ್ನುವಂಥ ಆಶಾಭಾವನೆ ನಾನು. ಅಂಥ ಒಂದು ಆಶಾಭಾವನೆಯನ್ನು ಇಟ್ಕೊತಕ್ಕಂಥ ನಾನು ಸಾಕಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಬಯಸ್ತೇನೆ. ಉದ್ಯೋಗದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದ ಜನ ಎಲ್ಲಿ ಹೊರಗೆ ಹೋಗಬಾರ್ದು, ಇಲ್ಲೇ ದುಡಿದು ಅವರು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ ಸರ್. ಸರಿ, ಈರಪ್ಪ ರಾಟಿಯವರೇ ಅನೇಕ ವಿಚಾರಗಳನ್ನು ತೋರಿಸ್ತಾ ಇದ್ದೀರಿ, ಭರವಸೆನೂ ಕೂಡ ಕ್ಷೇತ್ರ ಜನತೆಯಲ್ಲಿ ಮೂಡಿಸ್ತಾ ಇದ್ದೀರಿ. ಈ ಕ್ಷೇತ್ರದಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು 5 ಟರ್ಮ್ ಅಂದರೆ 21 ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು 13ರಲ್ಲಿ ಸೋತಿರ್ತಕ್ಕಂಥವರು, 23ರಲ್ಲಿ ಗೆದ್ದು ಬೆಗೆದಿರ್ತಕ್ಕಂಥ MR ಪಾಟೀಲ್ ಅವರು, ಅವರ ಕೊಡುಗೆಗಳು ಈ ಕ್ಷೇತ್ರಕ್ಕೆ ಏನಿದ್ದಾವೆ? ನನ್ನ ಮೊದಲನೇ ಪ್ರಶ್ನೆ. ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನ ಬರ್ತಾ ಇಲ್ಲ, ಈ ಗ್ಯಾರಂಟಿಗೆ ಇವರಿಗೆ ಸಾಲ್ತಾ ಇಲ್ಲ, ಗ್ಯಾರಂಟಿ ಹೆಸರು ತಮ್ಮ ಕಿಶೆಯನ್ನು ತುಂಬಿಕೊತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥ ಸ್ಥಳೀಯ ನಾಯಕರುಗಳು. ಇದು ST ಬ್ಲಾಕ್ ಅಧ್ಯಕ್ಷರು ಅನ್ನೋದಕ್ಕಿಂತ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷನಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಆರೋಪಕ್ಕೆ ತಮ್ಮ ಒಂದು ಉತ್ತರ ಏನಿದೆ ಈ ನಾಯಕರುಗಳಿಗೆ? ನಾವು ಮೊದಲೇದಾಗಿ ನಮ್ಮ ಸಂಸದರ ಒಂದು ವಿಚಾರವಾಗಿ ತಿಳಿಸ್ಲಿಕ್ಕೆ ಬಯಸ್ತೀನಿ. 21 ವರ್ಷಗಳ ಕಾಲ ಸಂಸದರಾಗಿ ಈ ಒಂದು ಕ್ಷೇತ್ರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಗೆಲ್ಲೋ ಮಟ್ಟ ಮಾತ್ರ ಕ್ಷೇತ್ರದೊಳಗೆ ಬರ್ತಾರೆ. ಗೆದ್ದ ನಂತರ ದಿಲ್ಲಿ ಹುಬ್ಬಳ್ಳಿ ಅಂತ ಹೇಳ್ತಾರೆ. ಒಂದು ದಿನವೂ ಅವರು ಹಳ್ಳಿಗಳತ್ತ ಮುಖ ಮಾಡೋದಿಲ್ಲ. ಅಭಿವೃದ್ಧಿ ಕೆಲಸ ಪಕ್ಕದಲ್ಲಿ ಇಟ್ಬಿಡಿ, ನೀವು ಜನರ ಒಂದು ಯಾವುದೇ ಒಂದು ಸ್ಪಂದನೆಯನ್ನು ಸಹ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹಳ್ಳಿ ವಿಭಾಗಕ್ಕೆ ಮಾಡೋದಿಲ್ಲ. ಇದು ಸಂಸದರ ವಿಚಾರವಾದರೆ, ಇನ್ನು ನಮ್ಮ ಮಾನ್ಯ ಶಾಸಕರ ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ, ಮಾನ್ಯ ಶಾಸಕರು ಹೇಳ್ತಾರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ನಾನು BJP MLA, ನನಗೆ ದುಡ್ಡು ಕೊಡ್ತಾ ಇಲ್ಲ, ಅದರಲ್ಲಿದ್ದ ನಾವು ಕ್ಷೇತ್ರದೊಳಗೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಆಗ್ತಾಯಿಲ್ಲ.
ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ತಾವು ಮೊನ್ನೆ ಇಲ್ಲೇ ಸಂಶಿ ಕ್ಷೇತ್ರದೊಳಗೆ ಸಂಶಿ ಮತ್ತು ಅತ್ತಿಗೆರೆ ದಾರಿಗೆ ಬ್ರಿಡ್ಜ್ಗೆ ಗುದ್ಲಿ ಪೂಜೆಯನ್ನು ಮಾಡಿದರು. ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು 1 ಕೋಟಿ ರೂಪಾಯಿ ಹಾಕಿದ್ದಾರೆ. ಅನುದಾನವನ್ನು 50-54 ಹೆಡ್ ಒಳಗೆ ಹಾಕಿದ್ದಾರೆ. ಆ ಗುದ್ಲಿ ಪೂಜೆಯನ್ನು ಮಾಡಿದರು. ಯಾರ ಅನುದಾನವನ್ನು ಮಾಡಿದರು? ರಾಜ್ಯ ಸರ್ಕಾರದ ಅನುದಾನ, ಈಗ ನಡೀತಾವಂತ ರಾಜ್ಯ ಸರ್ಕಾರದ ಇದೇ ಸರ್ಕಾರದ ಅನುದಾನ. ಕ್ಷೇತ್ರದೊಳಗೆ ದಿನ ಬೆಳಗ್ಗೆ ಹಾಕಿದ್ರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತೀವಿ, ಮಾನ್ಯ ಶಾಸಕರಿಂದ ಗುದ್ಲಿ ಪೂಜೆ. ಹೇ ಸ್ವಾಮಿ, ಮತ್ತು ಸರ್ಕಾರದ ದುಡ್ಡು ಕೊಟ್ಟಿಲ್ಲ ಆದರೆ ನೀವು ಯಾಕೆ ಈ ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಾ? ಸಹಜ, ಈ ಧ್ವನಿ ಸಹಜ. ಮಾಡ್ತಾ ಇಲ್ವಾ ನೀವು ಗುದ್ಲಿ ಪೂಜೆನಾ? ಮಾಡ್ತಾ ಇದ್ರು. ದಿನ ಪೇಪರಲ್ಲಿ 2-3 ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀರಾ. ಯಾಕೆ ಹಾಕ್ತಾ ಇದ್ದೀರಾ? ದುಡ್ಡಿಲ್ಲವ ಹಂಗಂದ್ರೆ? ಪೊಳ್ಳು ಭರವಸೆಗಳನ್ನ ನೀವು ಜನರಿಗೆ ನೀಡ್ತಾ ಇದ್ದೀರಾ ಗುದ್ಲಿ ಪೂಜೆಗಳನ್ನ ಮಾಡಿ? ಅದಕ್ಕೆ ಇಂಥ ಸುಳ್ಳು ಭರವಸೆಗಳನ್ನ ಹೇಳೋದನ್ನು ಬಿಡಬೇಕು. ಸಾಕಷ್ಟು ಅನುದಾನ ಇದೆ ಸರ್ಕಾರದಲ್ಲಿ. ಕ್ಷೇತ್ರದ ಒಂದು ಅಭಿವೃದ್ಧಿಯ ಕಲ್ಪನೆಯನ್ನು ಇಟ್ಕೊಂಡಂಥ ಶಾಸಕರು ಯಾರಾದರೂ ಇದ್ರೆ ಮಂತ್ರಿಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ, ನಮ್ಮ ಅನುದಾನ ನಮ್ಮ ತಾಲೂಕು ಹಿಂದೆ ಉಳಿದಿದೆ, ನನಗಿಷ್ಟು ಅನುದಾನ ಬೇಕು, ಇಂಥ ಕ್ಷೇತ್ರದಲ್ಲಿ ನಾವು ಇಂಥ ಒಂದು ಕೆಲಸವನ್ನು ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಡೆವಲಪ್ಮೆಂಟಿಗೆ ಅನುದಾನ ಬೇಕು ಅಂತ ಹೇಳಿ ಕೇಳಿ ಹಠವನ್ನು ಮಾಡಿ ಆದರೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ಕುಂಟು ನೆಪ ಹೇಳಿ ಅಭಿವೃದ್ಧಿಯನ್ನು ಬಿಡೋಕ್ಕಾಗೋದಿಲ್ಲ. ಮಾನ್ಯ ಶಾಸಕರಿಗೆ ಹೇಳ್ತಾ ಇದ್ದಾರೆ. ಸರಿ, ಅದರ ಜೊತೆಯಲ್ಲಿ ಹೇಳ್ಬೇಕಾತಂದ್ರೆ ನಮ್ಮ ಕ್ಷೇತ್ರದ ಕಟ್ಟ ಕಡೆ ಊರಾದಂಥ ಒಂದು ಅತ್ತಿಗೆರೆ ಗ್ರಾಮ ಅಂತ, ಮಾನ್ಯ ಸಂಸದರಿಗೆ ಆ ಗ್ರಾಮದ ಹೆಸರು ಸಹ ಗೊತ್ತಿಲ್ಲ ಅಂತೇಳಿ ನನಗನ್ನಿಸುತ್ತೆ. ಯಾಕೆಂದ್ರೆ ಅವ್ರು ಕೆಳಮಟ್ಟದೊಳಗಿಲ್ಲ. ಅವರು ಹುಬ್ಳಿಯಿಂದ ಡೆಲ್ಲಿಗೆ ಹೋಗ್ತಾರೆ ಫ್ಲೈಟ್ ಹತ್ಕೊಂಡು, ಅಲ್ಲಿ ಮಾನ್ಯ ಮೋದಿ ಅವ್ರು ಅಂತೇಳಿ ಕುಂದಿರ್ತಾರೆ ಆಡ್ಕೊಂಡು. ಅದು ಬಿಟ್ಟರೆ ಮುಗೀತು, ಸೀದಾ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಮುಗಿತು, ಯಡಿಯೂರಪ್ಪನ ಕೂಡ ಒಂದಿಷ್ಟು ಮಾತಾಡ್ತಾರೆ. ಅದು ಮುಗಿದ ನಂತರ ಸೀದಾ ಹುಬ್ಳಿಗೆ ಬರ್ತಾರೆ. ಇದನ್ನು ಬಿಟ್ಟರೆ ಸಂಸದರು ಮಾಡಿರುವಂಥ ಕೆಲಸಗಳು ಭಾಳ ಕಡಿಮೆ. ಅವ್ರು ಸಿಕ್ಕಿರುವಂಥ ಅವಕಾಶ ದೊಡ್ಡದು, ಕೆಲಸ ಮಾತ್ರ ಸಣ್ಣ, ಭಾಳ ಅಂದರೆ ಭಾಳ ಸಣ್ಣ ಕೆಲಸ. ಹಾಗಾದರೆ ನಿಮ್ಮ ಕ್ಷೇತ್ರಕ್ಕೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನೂ ಕೂಡ ಕೊಟ್ಟಿಲ್ಲ ಅಂತ ಅಂತೀರ? ಇಲ್ಲ, ಯಾವುದೇ ರೀತಿಗಂಥ ಕೆಲಸಗಳಾಗಿಲ್ಲ. ನಾನು ನಮ್ಮ ಗ್ರಾಮದ್ದೇ ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಸಂಶಿ ಗ್ರಾಮದ್ದೇ ಕಂಬ್ರೊಳ್ಳಿ ದಾರಿ ಅಂತ ಇದೆ ನಮ್ಮೂರಲ್ಲಿ ಒಂದು, ಅದ್ರದ್ದೊಂದು ಬ್ರಿಡ್ಜಿನ ಕೆಲಸ ಇದೆ. ಅಂದರೆ ಸಂಸದರಿಗೆ ನಮ್ಮ ರೈತ ಸಂಘದವರು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರು, ಸಾಕಷ್ಟು ಬಾರಿ ಭೇಟಿಯನ್ನು ಮಾಡಿದರು. ಮಾನ್ಯ ಸಂಸದರು ಕ್ಯಾರೆ ಸತಿಗೆ ಏನಿಲ್ಲ, ನಮ್ಮ ಯಾವುದೇ ರೀತಿಯಂಥ ಸ್ಪಂದನೆಗಳನ್ನು ಸ್ಪಂದಿಸಲಿಲ್ಲ. ಇದರಿಂದ ನಮ್ಮ ಕಂಡೋಳಿ ದಾರಿಯಲ್ಲಿರ್ತಕ್ಕಂಥ ರೈತರಿಗೆ ಭಾಳಷ್ಟು ತೊಂದರೆಗಳಾಗಿದ್ದಾವೆ. ಅಲ್ಲಿ ಒಂದು ಬೈಕ್ ಸತಿ ಹೋಗಲಾರದಂಥ ಪರಿಸ್ಥಿತಿ ಒಳಗಿದ್ದಾರೆ. ಅಂಥ ಕೆಲಸಗಳನ್ನು ಮಾನ್ಯ ಸಂಸದರು ಇನ್ನು ಮುಂದಾದರೂ ಕಾಣುತ್ತಾರೆ, ನಮ್ಮ ಕ್ಷೇತ್ರ ನೋಡಲಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊತೇನೆ. ಸರಿ, ಮುಂದೆ ಅದ್ರ ಜೊತೆಯಲ್ಲೇ ಹೇಳಬೇಕಾದ್ರೆ ಮಾನ್ಯ ಶಾಸಕರಿಗೆ ನಾನು ಕೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಮ್ಮ ಸಂಶಿ ಗ್ರಾಮದಲ್ಲಿ APMC ಇದೆ. ಕೇಂದ್ರ ಸರ್ಕಾರದ APMC ಅಡಿಯಲ್ಲಿ ಎಷ್ಟು ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟರು. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ. ಯಾವ ಅಭಿವೃದ್ಧಿಯನ್ನು ನಾವು APMC ಕಾಯ್ದೆ ಅಡಿಯಲ್ಲಿ ತೊಗೊಂಬಂದು ನಾವು APMCಯನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತೇಳಿ ಹೇಳಿ ಸರ್, ನೋಡೋಣ. ಹೇಳೋಕ್ಕಾಗಲ್ಲ ನಿಮ್ಮ ಕಡೆಯಿಂದ, ಯಾಕೆಂದರೆ ನೀವು ಅದ್ರ ಬಗ್ಗೆ ಕಲ್ಪನೆ ಕೂಡ ನಿಮ್ಮಲ್ಲಿ ಇಲ್ಲ ಹೇಳಬೇಕಂದ್ರೆ. ಇನ್ನು ಮಾನ್ಯ ಶಾಸಕರು ಸುಮ್ಮನೆ ಬೊಬ್ಬೆ ಬಿಡ್ತಾರೆ, ನಮಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ಅನುದಾನ ಇಲ್ಲ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಬೋಗಸ್ ಗ್ಯಾರಂಟಿ ಅಂತೇಳಿ ಹೇಳ್ತಾರೆ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಪ್ರಹ್ಲಾದ್ ಜೋಶಿ ಅವರು ದಿನ ಬೆಳಗಾರ ಪೇಪರ್ ಒಳಗೆ ಹಾಕಿಸ್ತಾರೆ ಗುದ್ಲಿ ಪೂಜೆ ಅಂತೇಳಿ. ಅನುದಾನ ಎಲ್ಲಿದ್ದ ಬಂತು ಸ್ವಾಮಿ ನಿಮಗೆ? ಪ್ರಹ್ಲಾದ್ ಜೋಶಿ ಅವ್ರು ಕೊಟ್ರಾ? ನೀವು ಮಾಡ್ತಕ್ಕಂಥ ಗುದ್ಲಿ ಪೂಜೆ ರಾಜ್ಯ ಸರ್ಕಾರದ ಅನುದಾನದ್ದು.
ನೀವು ಹೇಳ್ರಿ, ಈ ಒಂದು ಅನುದಾನವನ್ನು ಕೇಂದ್ರ ಸರ್ಕಾರದ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ತೋರಿಸಿ ಸ್ವಾಮಿ, ಎಲ್ಲಿದ್ದಾವ ಇವುಗಳು? ಯಾವುದು ನಿಮ್ಮ ಹತ್ರ ಇಲ್ಲ. ಸರಿ, ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾದರೆ ಏನು ಮಾಡಬಹುದು? ನಾನು ಮೊದಲೇ ತಿಳಿಸಿದ ಹಾಗೆ ಜನರ ಕಲ್ಯಾಣಕ್ಕಾಗಿ ಒಂದು ಆದರ್ಶವನ್ನು ಇಟ್ಟುಕೊಂಡು, ಒಂದು ಗುರಿಯನ್ನು ಇಟ್ಟುಕೊಂಡು, ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಸಹ ನಾನು ಶ್ರಮಿಸ್ತೇನೆ. ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ಶ್ರಮಿಸ್ತೇನೆ. ಬಡವರ, ನಿರ್ಗತಿಕರ ಒಂದು ಆಶಾಕಿರಣವಾಗಿ ನಾನು ನಿಲ್ತೇನೆ. ಹಾಗೂ ನಮ್ಮ ಕ್ಷೇತ್ರದೊಳಗೆ ಸಾಕಷ್ಟು ರೈತಾಪಿ ವರ್ಗದ ಕೆಲಸಗಳು, ಸಾಕಷ್ಟು ಹೊಲಕ್ಕೆ ಹೋಗುವಂಥ ದಾರಿಗಳು, ಅವುಗಳ ಹತ್ರ ಹೆಚ್ಚಿನ ಒಂದು ಗಮನವನ್ನು ನಾನು ನೀಡ್ತೇನೆ. ನೀಡಿ ನಂತರದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದೊಳಗನ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡ್ತೇನೆ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ತೇನೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ST ಮೀಸಲು ಕ್ಷೇತ್ರವಾದರೆ ನಾನು ಪ್ರಬಲ ಆಕಾಂಕ್ಷನಾಗಿದ್ದೇನೆ. ಸಮಯ ಸಂದರ್ಭ ಬಂದರೆ ಅದು ಮುಂದೆ ಯೋಚನೆ ಮಾಡ್ತೇನೆ, ಕೆಟಗಿರಿ ಇಲ್ಲದಂಥ ಸಂದರ್ಭದಲ್ಲಿ ಅನ್ನೋಂಥ ವಿಚಾರಗಳನ್ನು ಕೂಡ ಕ್ಷೇತ್ರದಿಂದ ಮಾತಾಡ್ತಾ ಇದ್ದಾರೆ. ಇದು ನಿಮ್ಮ ಬಾಯಿಂದ ಕೂಡ ಬಂದಿಲ್ಲ, ಇಲ್ಲಿ ಎಲ್ಲೂ ಕೂಡ ಬಂದಿಲ್ಲ, ಅದು ಹೊರಗಿಂದ ಬರ್ತಾ ಇದೆ. STಯಿಂದ ರಿಸರ್ವ್ ಆಗಿ ಬಂದರೆ ಅದೃಷ್ಟ, ಒಲದು ಬಂದ ಭಾಗ್ಯ. ST ರಿಸರ್ವ್ ಆಗಲಿಲ್ಲ ಅಂದರೆ ಬೇರೆ ಕೆಟಗಿರಿಯಿಂದ ಆದರೂ ಕೂಡ ನಾವು ನಿಲ್ಲಿಸೇ ತೀರ್ತೀವಿ ಅಂಥೇಳಿ ಕೆಲವೊಂದಿಷ್ಟು ಯುವಕರು, ಕೆಲವೊಂದಿಷ್ಟು ನಾಯಕರು ಮತ್ತು ಕೆಲವೊಂದಿಷ್ಟು ಮುಖಂಡರು ಮತ್ತು ಕೆಲವೊಂದಿಷ್ಟು ಮಹಿಳೆಯರು ಮತ್ತು ಕೆಲವೊಂದಿಷ್ಟು ಸಹೋದರಿಯರು ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವೆಲ್ಲರ ಪ್ರೀತಿಯನ್ನು ತಾವು ಕಾಯ್ದುಕೊಂಡು ಇಟ್ಕೊಂಡಿರ್ತಕ್ಕಂಥ ಸಂದರ್ಭವನ್ನು ಮತ್ತು ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರದಿಂದ ಕುಂದಗೋಳ ತಾಲೂಕು ST ಬ್ಲಾಕ್ ಅಧ್ಯಕ್ಷರಾಗಿ ಮತ್ತು ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕೊನೆಯದಾಗಿ ನಿಮ್ಮ ಮತದಾರನ ಒಂದು ಸಂದೇಶ ನೀಡಿದಾದರೆ ಆ ಸಂದೇಶ ಏನು ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ತಾವ ಹೇಳಿದ್ರಿ, ಈ ಕ್ಷೇತ್ರದ ಜನತೆ ನಮ್ಮ ಮೇಲೆ ಸಾಕಷ್ಟು ವಿಶ್ವಾಸವನ್ನು ಇಟ್ಟು ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣವನ್ನು ತೊಡ್ತೀನಿ. ಆ ನಂತರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯುವಕರಿಂದ ಬದಲಾವಣೆಯನ್ನು, ಗಾಳಿಯನ್ನು ನಾನು ಬೀಸಲಿಕ್ಕೆ ಪ್ರಾರಂಭವನ್ನು ಮಾಡಿದೆ. ಈಗ ತಾವು ಸರ್ವೆಯನ್ನು ಮಾಡಿದಿರಿ. ಯುವಕರು, ಯುವತಿಯರು ಹಾಗೂ ಸಾಕಷ್ಟು ಮುಖಂಡರು ನಾವು ಅವ್ರನ್ನ ಈ ಕ್ಷೇತ್ರದೊಳಗೆ ಜಡ್ಪಿ ಮಾಡೇ ತೀರ್ತೀವಿ ಅಂತೇಳಿ ಸಾಕಷ್ಟು ಜನರು ಹೇಳಿದ್ದಾರೆ. ಈ ಒಂದು ಸಂಶಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನತೆಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಂತರದಲ್ಲಿ ಈ ಒಂದು ರಾಜ್ಯ ಕಂಡಂಥ ಧೀಮಂತ ನಾಯಕರು, 2 ಬಾರಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರು, ಟ್ರಬಲ್ ಶೂಟರ್ ಅಂತೆ ಹೆಸರನ್ನು ಮಾಡಿದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರ ಆದಿಯಾಗಿ, ಮಾನ್ಯ ಜಿಲ್ಲಾ ಮುಖಂಡರ ಆದಿಯಾಗಿ, ತಾಲೂಕಾ ಮುಖಂಡರ ಆದಿಯಾಗಿ, ಗ್ರಾಮ ಮುಖಂಡರ ಆದಿಯಾಗಿ ನಾನು ಎಲ್ಲರಿಗೂ ಸಹ ಈ ಮೂಲಕ ತಮಗೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಮತ್ತೊಮ್ಮೆ ತಿಳಿಸಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಅಭಿವೃದ್ಧಿಯ ಕನಸುಗಳನ್ನು ಹೊತ್ತಿರತಕ್ಕಂಥ ನಾನು ಈ ಕ್ಷೇತ್ರದೊಳಗೆ ಬದಲಾವಣೆಯನ್ನು ಬಯಸ್ತಾ ಇದ್ದೇನೆ. ಒಂದು ರಸ್ತೆ ಆಗಲಿ, ಚರಂಡಿ ಆಗಲಿ, ಮನೆ ನಿರ್ಮಾಣ ಆಗಲಿ, ಈಗ APMC ಹೇಳಿದ್ವಿ ನಿಮಗೆ, APMC ಕಾಯ್ದೆ ಅಡಿ ತೊಗೊಂಬರಿ. ನಮ್ಮೂರಲ್ಲಿ APMC ಇದೆ, ಏರ್ ಹೌಸ್ ಕೂಡ ಇದೆ. ಏರ್ ಹೌಸ್ ಇದೆ, APMCನೂ ಇದೆ, ಅದು ಉದ್ಘಾಟನೆ ಆಗಿಲ್ಲ. ಇಷ್ಟೆಲ್ಲ ಅವಕಾಶಗಳಿದ್ದರೂ ನಮ್ಮ ಭಾಗದ ರೈತರು
ಲಕ್ಷ್ಮೀಶ್ವರ ಅಥವಾ ಹುಬ್ಬಳ್ಳಿಗೆ ಅರಸಿ ಹೋಗಿ ತಮ್ಮ ಏರೋಸ್ಗೆ ಶೇಂಗಾ ಆಗಲಿ ಮೆಣಸಿನ್ಕಾಯಿ ಆಗಲಿ ಏರೋಸ್ಗೆ ಹೆಚ್ಚಿ ಬರ್ತಾರೆ. ಯಾವುದೇ ರೀತಿಯಾದಂಥ ಒಂದು ಉಪಯೋಗ ಆಗ್ತಾಯಿಲ್ಲ. ಇಂತಹಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ನಮ್ಮ ಜನರಿಗೆ ಅದರ ಸದುಪಯೋಗವನ್ನು ಪಡಿಸ್ಲಿಕ್ಕೆ ನಾನು ಸಾಕಷ್ಟು ಶ್ರಮವನ್ನು ಹಾಕಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಯಾರಾಗಿದ್ದೀನಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಈರಪ್ಪ ರಾಠಿಯವರೇ. ಇಷ್ಟೊತ್ತಿನವರೆಗೆ ನಿಮ್ಮ ವಿಚಾರಧಾರೆಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಎಸ್ ಟಿ ಬ್ಲಾಕ್ ಕುಂದಗೋಳ ತಾಲೂಕು ಅಧ್ಯಕ್ಷರಾಗೋದಕ್ಕಿಂತ ಸಂಶಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷನಾಗಿ ಮತ್ತು ಸೀರಿಯಸ್ ಆಕಾಂಕ್ಷನಾಗಿ ಶತಾಯಗತಾಯ ಈ ಬಾರಿ ಟಿಕೆಟ್ ಪಡೆದುಕೊಳ್ಳಲೇಬೇಕು. ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಷ್ಟೇ ಇಂಪಾರ್ಟೆಂಟ್ ಗೆಲ್ಲುವುದಿದೆ. ಗೆಲುವಿನ ಕಹಳೆ ನನ್ನ ಕ್ಷೇತ್ರ ಮತದಾರರು ನನ್ನನ್ನು ಕೊಡುತ್ತಾರೆ ಅನ್ನೋದು ಆ ವಿಶ್ವಾಸನೂ ಕೂಡ ಇದೆ. ಅದರ ಜೊತೆಯಲ್ಲೂ ಕೂಡ 5 ವರ್ಷ ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿಗೆ ಪಾತ್ರ ವಹಿಸುತ್ತಾ ಈ ಕ್ಷೇತ್ರ ಅಭಿವೃದ್ಧಿಯ ಪಥ ಎತ್ತುವುದಂತ ಜೊತೆಯಲ್ಲಿ ಕೂಡ ಕೀರ್ತಿ ಪತಾಕಿಯನ್ನು ಹಾರಿಸೋದ್ರಲ್ಲಿ ಯಶಸ್ವಿ ಆಗುತ್ತೇನೆ ಅನ್ನುವಂಥ ಅಲ್ಲಿ ಕುಂದಗೋಳಿಗೆ ಎಂ.ಆರ್. ಪಾಟೀಲ್ ಆಗಿರ್ಬೋದು, ಸಂಶಿಗೆ ನಾನೊಬ್ಬನೇ ಸಾಕು ಅನ್ನುವಂಥ ವಿಷಯಗಳನ್ನು ಮತ್ತು ಸಂಶಿಯಲ್ಲಿ ಬೇಕಾಗಿರ್ತಕ್ಕಂಥ ಏರ್ ಹೌಸ್ ಇದ್ದರೂ ಕೂಡ ಲಕ್ಷ್ಮೇಶ್ವರ ಮುಖ ಮಾಡ್ತಾರೆ, ಮುಂಡರಿಗೆ ಗದಗಿನ ಮುಖ ಮಾಡ್ತಾರೆ, ಮತ್ತು ಈ ಕಡೆ ಹಾವೇರಿ ಶಿಗ್ಗಾಂವಿ ಸೌನೂರು ಮುಖ ಮಾಡ್ತಾರೆ, ಈ ಕಡೆ ಹುಬ್ಬಳ್ಳಿ ಶಹರ ಮುಖ ಮಾಡ್ತಾರೆ. ಆದರೆ ನಮ್ಮೂರಲ್ಲಿ ನಮ್ಮನ್ನು ಇಟ್ಟುಕೊಂಡು ಮತ್ತೊಂದು ಊರಿಗೆ ವಲಸೆ ಹೋಗಿ ಇಲ್ಲಿಯೇ ಬಂದಿರತಕ್ಕಂಥ ಬೆಳೆಯನ್ನು ಅಲ್ಲಿವನ್ನು ಹೋಗಿ ಮಾರಾಟಕ್ಕೆ ಇಟ್ಟು ಅಡೆ ಇಟ್ಟು ಬಂದು ಅಲ್ಲಿಗೆ ಎಷ್ಟು ಉಳಿದಿದೆ ಎಷ್ಟು ಉಳಿದಿಲ್ಲ ಅನ್ನೋದು ನಮ್ಮ ಕೈಯಲ್ಲಿ ಲೆಕ್ಕವನ್ನು ಸಿಗೋದಿಲ್ಲ. ನಮ್ಮೂರಲ್ಲಿ ಬೆಳೆಯಬೇಕು, ನಮ್ಮೂರಲ್ಲಿ ನಾವು ಕಳೆದುಕೊಳ್ಳಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಈ ಕ್ಷೇತ್ರದಲ್ಲಿ ನೀವೇನು ಕಟ್ತಾ ಇದ್ದೀರಿ, ಆ ದೇವರು ನಿಮ್ಮನ್ನು ಆ ಶಕ್ತಿಯನ್ನು ಕೊಡಲಿ. ತಾಯಿಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆಯ ರೂಪಗಳನ್ನು ಈ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಮಾಡಲಿಕ್ಕೆ ಹೋಗ್ತಾ ಇರುವಂಥ ಕನಸು ಕಾರ್ಯಗಳನ್ನು ಆ ದೇವರು ನಿಮ್ಮನ್ನು ಕೊಡಲಿ ಅಂತ ಹೇಳುತ್ತಾ ಇಷ್ಟೊತ್ತುವರೆಗೆ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ನಮಸ್ತೆ. ಥ್ಯಾಂಕ್ ಯು.